ಅರ್ಜುನ್ ಸರ್ಜಾ 43 ವರ್ಷಗಳಿಂದಲೂ ಚಿತ್ರರಂಗದಲ್ಲಿದ್ದಾರೆ. ಎಳವೆಯಲ್ಲಿಯೇ ತಮ್ಮ ಹುರಿಗಟ್ಟಿದ ಮೈಮಾಟ, ಕರಾಟೆಯ ಅದ್ಭುತ ಕೌಶಲ್ಯದಿಂದ ಚಿತ್ರರಂಗದಲ್ಲಿ ಹೊಸ ಅಲೆಯನ್ನೇ ಎಬ್ಬಿಸಿದ ಅರ್ಜುನ್ ಸರ್ಜಾ ಎಷ್ಟು ಶ್ರೀಮಂತರು ಗೊತ್ತೇ? ನಟ ಅರ್ಜುನ್ ಸರ್ಜಾ ಅವರು ಚಿತ್ರರಂಗಕ್ಕೆ ಕಾಲಿಟ್ಟು 43 ವರ್ಷಗಳ ಮೇಲಾಗಿದೆ. ಅವರು ಇಂದಿಗೂ ಸಿನಿಮಾ ರಂಗದಲ್ಲಿ ಆಕ್ಟಿವ್ ಆಗಿದ್ದಾರೆ. ಹೀರೋ ಆಗಿ, ವಿಲನ್ ಆಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ಅವರು ಗಮನ ಸೆಳೆದಿದ್ದಾರೆ. ಅವರು ಕನ್ನಡದ ಜೊತೆಗೆ ತಮಿಳು, ತೆಲುಗು ಸಿನಿಮಾಗಳಲ್ಲಿ ನಾಯಕನಾಗಿ, ಖಳನಾಯಕನ ಪಾತ್ರಗಳಲ್ಲಿ ನಟಿಸುತ್ತಿದ್ದಾರೆ. ಅವರ ಅಭಿಮಾನಿಗಳಿಂದ ಅಲೆಕ್ಷನ್ ಕಿಂಗ್ ಅರ್ಜುನ್ ಎಂದು ಕರೆಯಲ್ಪಡುವ ಅವರು 150ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇಂದು ಆಗಸ್ಟ್ 15 ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವ ಅರ್ಜುನ್ಗೆ ಅಭಿಮಾನಿಗಳು ಶುಭಾಶಯ ಕೋರುತ್ತಿರುವಾಗಲೇ ಅವರ ಆಸ್ತಿ ಮೌಲ್ಯದ ಬಗ್ಗೆ ಇಲ್ಲಿದೆ ವಿವರಗಳು. ಅರ್ಜುನ್ ಸರ್ಜಾ ಅವರು ಕನ್ನಡದ ನಟ ಶಕ್ತಿ ಪ್ರಸಾದ್ ಅವರ ಪುತ್ರ. ಅರ್ಜುನ್ 1981ರಲ್ಲಿ ಸಿಂಹದ ಮರಿ ಸೈನ್ಯ ಚಿತ್ರದಲ್ಲಿ ನಾಯಕನಾಗಿ ಪಾದಾರ್ಪಣೆ ಮಾಡಿದರು. ಈ ಸಿನಿಮಾ ಸಾಕಷ್ಟು ಗಮನ ಸೆಳೆಯಿತು. ಹೀರೋ ಆಗಿ ಎಂಟ್ರಿ ಕೊಡುವಾಗ ಅವರಿಗೆ ಕೇವಲ 19 ವರ್ಷ ವಯಸ್ಸು. ಒಂದು 1984ರಲ್ಲಿ ರಾಮನಾರಾಯಣನ್ ನಿರ್ದೇಶನದ ನಂದ್ರಿ ಚಿತ್ರದಲ್ಲಿ ಇಬ್ಬರು ನಾಯಕರಲ್ಲಿ ಒಬ್ಬರಾಗಿ ತಮಿಳು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಆ ನಂತರ ಅವರು ಕನ್ನಡದ ಜೊತೆ ತಮಿಳಿನಲ್ಲೂ ನಟಿಸಿದರು. ನಟನಲ್ಲದೆ ನಿರ್ದೇಶಕನಾಗಿ, ಸ್ಕ್ರಿಪ್ಟ್ ರೈಟರ್ ಆಗಿ ಹಲವು ಯಶಸ್ವಿ ಚಿತ್ರಗಳನ್ನು ನೀಡಿದ್ದಾರೆ. ಮಾರ್ಟಿನ್ ಚಿತ್ರಕ್ಕೆ ಅವರೇ ಕತೆ ಬರೆದಿದ್ದಾರೆ. ನಿರ್ದೇಶಕ ಶಂಕರ್ ಅವರ ಚೊಚ್ಚಲ ಚಿತ್ರ ಜೆಂಟಲ್ ಮ್ಯಾನ್ನಲ್ಲಿ ಅರ್ಜುನ್ ಪ್ರಮುಖ ಪಾತ್ರ ನಿರ್ವಹಿಸಿದರು. ಈ ಚಿತ್ರವು ದೊಡ್ಡ ಹಿಟ್ ಆಯಿತು. ಇದು ಅರ್ಜುನ್ ಅವರ ಪ್ರಮುಖ ಸಿನಿಮಾಗಳಲ್ಲಿ ಒಂದಾಗಿದೆ. ಮಣಿರತ್ನನ್ ಅವರ ಕಡಲನಲ್ಲಿ ವಿಲನ್ ಆಗಿ ನಟಿಸಿದರು. ಒಂದು ಹಂತದ ನಂತರ ಅವರು ತಮಿಳು ಸಿನಿಮಾಗಳಲ್ಲೇ ಹೆಚ್ಚು ಕಾಣಿಸಿಕೊಂಡಿದ್ದಾರೆ. 40 ವರ್ಷಗಳಿಂದ ಚಿತ್ರರಂಗದಲ್ಲಿ ಆಧಿಪತ್ಯ ಸಾಧಿಸಿರುವ ಅರ್ಜುನ್ ಸರ್ಜಾ ಅವರ ಆಸ್ತಿ 80 ಕೋಟಿ ರೂಪಾಯಿ. ಪ್ರತಿ ಚಿತ್ರಕ್ಕೆ ಅರ್ಜುನ್ 1 ಕೋಟಿ ರೂಪಾಯಿ ಸಂಭಾವನೆ ಪಡೆಯುತ್ತಾರೆ. ಅವರ ಬಳಿ BMW, ಆಡಿ ಕಾರು, ಹಲವು ಬಗೆಯ ಕಾರುಗಳನ್ನು ಹೊಂದಿದ್ದಾರೆ. ಕಟ್ಟ ಆಂಜನೇಯ ಭಕ್ತರಾಗಿರುವ ಅವರು ಚೆನ್ನೈನಲ್ಲಿ ಬೃಹತ್ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವ ಅರ್ಜುನ್ಗೆ ಹಲವು ಅಭಿಮಾನಿಗಳು ಶುಭಾಶಯ ಕೋರುತ್ತಿದ್ದಾರೆ.